ಇಬ್ರು ಜೋಡಿಗಳು ಒಟ್ಟಿಗಿದ್ದೀರಾ. 10 million ಫ್ರೇಮ್ ಅಂತ ಹೇಳ್ತಿದ್ದೆ. ಅದೇ ಇಲ್ಲಿ ಫುಲ್ ಇವತ್ತು ಮೀಟಪ್ ನಡೀತೆ ನೋಡಿ ನಮ್ಮ ಮನೇಲಿ. ನಮ್ಮ ಮದ್ವೆಲಿ ಹೆಂಗಿರ್ತಾರಿ ಅಕ್ಕ? ನೀವು ಆಕ್ಚುಲಿ ಮಿಸ್ಟೇಕ್ ಯಾರ್ದು ಗೊತ್ತಾ? ನೇಹಾದು. ಶ್ರವಣ್ ಬ್ರೋ ಫೋನ್ ಅಲ್ಲಿ ಎಷ್ಟು ಜನ ಹುಡುಗಿರದು ನಂಬರ್ ಇದೆ. Can you please tell your outfit what? ಅದಕ್ಕೆ ನಾವು ನೋಡಿದ ತಕ್ಷಣ ನಮ್ ಗ್ಯಾಂಗ್ ನಾಗ ಹೆಂಗ್ ಬಿಟ್ಟು ಓಡಿದಾನೆ ಅಂದ್ರೆ ತುಂಬಾ ದಿನ ಆದ್ಮೇಲೆ ನಾವು ಸಿಕ್ಕಿದ್ವಿ ಒಂದು ಈವೆಂಟ್ ಅಲ್ಲಿ. ಅದನ್ನು ಅಲ್ಲ ಬ್ರೋ. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಟಿಪ್ ಟಾಪ್ ಆಗಿ ರೆಡಿಯಾಗಿ ನಮ್ಮ ಫ್ರೆಂಡ್ ಕೃಪಾ ಅವರ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಹತ್ರದಲ್ಲಿರೋದು ನಮ್ಮ ಟುಮ್ ಪಂಚೆಯಲ್ಲಿ ರೆಡಿ ಆಗಿದ್ದೇನೆ. ನಾನು ಇದರಲ್ಲಿ ನಾನು ನಾರ್ತು ಅವನು ಸೌತಲ್ಲಿ ರೆಡಿ ಆಗಿದ್ದೇನೆ. ನಾನು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಓವರ್ ಆಗೋಯ್ತಾ, ಸ್ವಲ್ಪ ಓವರ್ ಡ್ರೆಸ್ ಆಗ್ಬಿಟ್ಟಿದ್ದೀನಿ. ಅಂದರೆ ಇದು ನಾನು ಈ ಬಟ್ಟೆಯಲ್ಲಿ ಒಂದು ಟೇಲರ್ ಅಂಗಡಿಗೆ ಹೋದಾಗ ಬಟ್ಟೆ ನೋಡಿದ್ದೆ ಈ ಪೀಸು. ಇದನ್ನು ಹೊಲಿಸಿದ್ದೆ ಸೂಟ್, ಅಂದರೆ ಸೂಟ್ ಥರ ಹೊಲ್ಕೊಡಿ ಅಂತ. ಬಟ್ ಅದನ್ನು ಎಲ್ಲಿ ಹಾಕೋದು ಅಂತಲೇ ಗೊತ್ತಾಗಿರಲಿಲ್ಲ, ಹಾಕಿರಲಿಲ್ಲ ಎಷ್ಟು ದಿನ. ಥಾಟ್ ಇವತ್ತು ನಮ್ಮ ಟುಮ್ ಅವ್ರು ಯಾವುದೂ ಅರೇಂಜ್ ಮಾಡಿರಲಿಲ್ಲ, ಅದಕ್ಕೆ ಇದನ್ನೇ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ. ಓವರ್ ಆಯ್ತಾ ಏನಾದರೂ? ಎನಿವೇಸ್ ಬನ್ನಿ, ಈಗ ಗಿಫ್ಟ್ ತೊಗೊಳಕ್ಕೆ ಹೋಗಬೇಕು. ಟೈಮ್ ಆಗ್ಬಿಟ್ಟಿದೆ, 10 ಗಂಟೆ ಕರೆದಿರೋದವರು. ನಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟಿದ್ದಾರೆ. ನಾನು ಈ ಶ್ರವಣ್ ಬ್ರೋ ವರುಣ್ ಬ್ರೋ ಇಂದ ಇಲ್ಲಿ ಕಾಯ್ತಾ ಇದ್ದೀನಿ. ಅವ್ರು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರ್ತಾರೆ ಅಂತ ಇಲ್ಲಿ ಕಾಯ್ತಾ ಇದ್ದೀನಿ. ಅವ್ರು ಬರ್ತಾರೆ ಇಲ್ಲ ಡೈರೆಕ್ಟಾಗಿ ಬರ್ತಾರೆ ಕೇಳ್ಬಿಟ್ಟು ಕೊಡೋದೆ. ಅವರು ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಗೋ ಗೈಸ್. ಸೊ ಈಗ ನಾವು ಫಸ್ಟ್ ಗಿಫ್ಟ್ ತೊಗೋಬೇಕು. ಈ ಶ್ರವಣ್ ಬ್ರೋ ಬರೋ ಥರ ಕಾಣ್ತಲ್ಲ, ಫೋನೇ ಎತ್ತಲ್ಲ ನಂದು. ಮೇ ಬಿ ಅವ್ರು ಡೈರೆಕ್ಟಾಗಿ ಅಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ಏನು ಗಿಫ್ಟ್ ತೊಗೊಳ್ಳೋದು ಅಂತ ನೋಡೋಕೆ ಹೋಗ್ಬೇಕು. ಈಗ ಟೈಮ್ ಆಗಿಬಿಟ್ಟಿದೆ. ನಮ್ಮ ಅಕ್ಕ ಫೋನ್ ಮಾಡಿದ್ದೆ, ಇನ್ನೂ ಈವೆಂಟ್ ನಡೀತಿದೆ, ಟೆನ್ಷನ್ ತೊಗೊಂಡು ಆರಾಮಾಗಿ ಬಂದಿದೆ. ಆರಾಮಾಗಿ ಅಂದರೆ ಬೇಗ ಬಾ ಅಂತ ಹೇಳಿದಾಳೆ. ಏನು ತೊಗೊಳ್ಳೋದು ಗಿಫ್ಟ್ ಅಂತ ನೋಡೋಣ ಬನ್ನಿ ಗೈಸ್. ಸೊ ನಾವು ಗಿಫ್ಟ್ ಮದುವೆ ಟೈಮಲ್ಲಿ ಪ್ರಾಪರ್ ಗಿಫ್ಟ್ ಕೊಡೋಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಬೊಕ್ಕೆ ತೊಗೊಳ್ಳೋಣ ಅಂತ ಬಂದು ಬೊಕ್ಕೆ ತೊಗೊಂಡು ಹೋಗಿ ಇವೆಂಟಿಗೆ ಬೇಗ ಹೋಗೋಣ ಬನ್ನಿ. ಬೊಕ್ಕೆ ತೊಗೊಳ್ಳೋಣ ಗೈಸ್. ನನಗೆ ಸಖತ್ ಇಷ್ಟ ಆಯಿತು. ಬ್ಲ್ಯಾಕ್ ಕಲರ್. ಶಶಾಂಕ್ ಅವರು ಬಂದಿರೋ ಜೊತೆ ಬೊಕ್ಕೆ ಶಾಪಿಂಗ್ ಮಾಡೋಕ್ಕೆ. ಕ್ಯಾಮ್ರಾದಲ್ಲಿ ಹಾಯ್, ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದೀನಿ. ಹೌದಾ ಮನೀಶ್? ಕ್ಯಾಮ್ರಾದಲ್ಲಿ ಕಾಣಿಸ್ಕೊಂಡಿದ್ದೆ, ಕ್ಯಾಮ್ರಾ ದೊಡ್ಡ ಕ್ಯಾಮ್ರಾದಲ್ಲಿ ಇದ್ದೆ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಎಲ್ಲ ಒಳಗಿದ್ದಾರೆ, ನಾವು ಆಚೆ ಇದ್ದೀವಿ. ಇನ್ನೂ ರಿಂಗ್ ಎಕ್ಸ್ಚೇಂಜ್ ಆಗಿಲ್ಲ ಅಂತೆ. ಅವ್ರು ಬರ್ತಿದ್ದಾರೆ, ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರಲಿ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ್ಮೇಲೆ ಜೊತೆಗೆ ಹೋಗೋಣ. ಎಚ್ಕೋ ವರುಣ್ ಬ್ರೋನು ಇಲ್ಲೇ ಬರ್ತಿದ್ದಾರಂತೆ. ಅದಕ್ಕೆ ನಾನು ಇಲ್ಲಿ ಗೇಟಲ್ಲಿ ಎಂಟ್ರೆನ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಕಳ್ಳನ ಮಗ ಶಶಾಂಕು ಅದಕ್ಕೆ ಬಂದಿರೋದನ್ನ ನೋಡ್ದ. ಯಾವಾಗ ನಮ್ಮ ಜೊತೆಯಿಂದ ಎಲ್ಲಿದ್ದವು, ಎಲ್ಲಿಗೆ ಹೋದ, ಹೆಂಗೆ ಹೋದ ಅಂತಾನೆ ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ. ಅದಕ್ಕೆ ನೋಡಿದ ತಕ್ಷಣ ಕಾಣೇನೆ ಆಗ್ಬಿಟ್ಟ ಅವನು. ನೋಡಿ ಆರಾಧ್ಯ ಬಂದ್ರು ನೋಡಿ, ಆರಾಧ್ಯ. ನೇಹ ಅವರೇ ಬಂದಿಲ್ಲ ಗೈಸ್, ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಬಂದ್ಬಿಟ್ಟಿದ್ದಾರೆ. ಅವರು ಸ್ವಲ್ಪ ಲೇಟಾಗಿ ಹೊರಟಿದ್ದಾರೆ. ಅದಕ್ಕೆ ಅವ್ರಿಗೂ ಸ್ವಲ್ಪ ದೂರ ಇದೆ, ಇಲ್ಲಿಂದ 1.5 ಅವರ್ ಜರ್ನಿ ಇದೆ. ಬರೋಷ್ಟು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು 5 ನಿಮಿಷ ಅಂತ ಹೇಳಿದ್ರು. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಹೋಗೋಣ, ಪಾಪ ಅವ್ರು ಒಬ್ಬರೇ ಒಳಗೆ ಬರೋ ಚೆನ್ನಾಗಿರಲ್ಲ. ವೆಯ್ಟ್ ಮಾಡಿ ಜೊತೆಗೆ ಹೋಗೋಣ ಅಂತ. ಸೀನ್ ಎಷ್ಟೊತ್ತಾಗುತ್ತೆ ಅಂತ. ನೇಹ ಅವ್ರು ಬಂದಿದ್ದಾರೆ, ಇಲ್ಲೆಲ್ಲೋ ಇದ್ದಾರೆ ಅಂತ ವೆಯ್ಟ್ ಮಾಡ್ತಾರೆ. ಎಲ್ಲಿದ್ದಾರೆ ನೋಡ. ಜಾಸ್ತಿ ಡ್ರೆಸ್ ಆಗ್ಬಿಟ್ಟಿದ್ದೀನಿ ಅನ್ನಿಸ್ತಿದೆ ಗೈಸ್. ನನಗೆ ಫುಲ್ಲು ಕಾನ್ಫಿಡೆನ್ಸ್ ಫೀಲ್ ಆಗ್ತಿದೆ. ಅಂದರೆ ಐ ಆಮ್ ಯೂಶಲಿ ಕಾನ್ಫಿಡೆಂಟ್ ವೆನ್ ಐ ಆಮ್ ಡ್ರೆಸ್ಸಿಂಗ್ ಅಪ್ ನೈಸ್. ಬಟ್ ಇವಾಗ ಸ್ವಲ್ಪ ಓವರ್ ಡ್ರೆಸ್ ಆಗ್ಬಿಟ್ಟಿದ್ದೀನಾ ಅಂತ ಫೀಲಿಂಗು. ಐ ಡೋಂಟ್ ನೋ, ಐ ಫೀಲ್ ನೈಸ್, ಐ ಫೀಲ್ ಗುಡ್. ಬಟ್ ಪ್ರಶಾಂತ್ ಎಲ್ಲ ಬಂದು ತುಂಬ ಗ್ರ್ಯಾಂಡ್ ಆಯಿತು ಅಂದ್ಬಿಟ್ರು. ತಲೆ ಕೂತ್ಕೊಂಡ್ಬಿಡ್ತು, ಗ್ರ್ಯಾಂಡ್ ಆಗೋಯ್ತಾ. ಮಿಕ್ಕಿದ್ದವ್ರ ಜನ ಸಖತ್ತಾಗಿದೆ ಅಂತ. ಸೊ ಎಷ್ಟು ಪಾಸಿಟಿವ್ ಕೇಳಿದ್ರು ಒಂದು ನೆಗೆಟಿವ್ ನೋಡಿ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಗಾಯ್ಸ್, ಬ್ಲಾಗರ್ ಮೀಟ್ ಬ್ಲಾಗರ್. ಬನ್ನಿ, ಬ್ಲಾಗರ್ ಮೀಟ್ ಬ್ಲಾಗರ್. ಏನ್ರಿ ಆರಾಮ? ಮೈಕ್ ಅಂಟ್ಕೊಂಡು ಎಕ್ಸ್ಚೇಂಜ್ ಆಗ್ಬಿಟ್ಟು ಆರಾಮ್ ಬ್ರೋ. ಏನೇನ್ ಸಮಾಚಾರ ಹೇಳ್ಬೇಕು ಬ್ರೋ. ಒಂದು ಹಾಯ್ ಮಾಡ್ರಿ ಬ್ಲಾಗ್ಗೆ. ನಮಸ್ಕಾರ. B&O ತಗೊಂಡ್ರ ಗೈಸ್, ಇನ್ನು ತಗೊಳ್ತಾ ಇದು ಯಾವಾಗ ಟ್ರೀಟು? ತಗೊಂಡ್ಮೇಲಲ್ಲ ಟ್ರೀಟು. ಬ್ರೋ ತಗೊಂಡಕ್ಕಿಂತ ಮುಂಚೆ ಒಂದು ಫಸ್ಟ್ ಪ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು, ಅದಾದ್ಮೇಲೆ ಒಂದು ಟ್ರೀಟ್. ನಿಮ್ ಸೈಡ್ ಟ್ರೀಟ್ ಬನ್ರಿ ಹೋಗೋಣ ಇವಾಗ್ಲೇನ. ಇಲ್ಲ, ಮದುವೆ ಮುಗಿಸ್ಕೊಂಡು ಹೋಗೋಣ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗೋಣ. ಬಂದ್ರು. ನೇಹ ಅವರು ಅಲ್ಲ, ಅವರಲ್ಲ, ನೇಹ ಅವರೇ. ಬನ್ನಿ. ಕನ್ಫ್ಯೂಸ್ ಆದೆ ನಾನು, ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಹಲೋ ಹಾಯ್. ಯಾರಿದ್ದು ಸ್ವಲ್ಪ ನೀವು ಅಮ್ಮ ಹತ್ರ ಕಾಣ್ತಿದ್ದೀವಿ. ಆಂಟಿ ಬಂದಿದ್ದಾರೆ ಅನ್ಕೊಂಡು ಎತ್ತೆಗಾರು. ಬನ್ನಿ. ಪೇಮೆಂಟ್ ಆಯ್ತಾ? ಏನ್ರಿ ಹೀರೋಯಿನ್ ತರ ಮಿಸ್ತಾ ಇದ್ದೀರಾ ನೇಹ ಅವ್ರೆ? ಅವ್ರು ಅಲ್ಲಿದ್ದಾರೆ ನೋಡಿ. ಹೇಗಿದ್ದೀರಾ? ಬ್ರೋ ಪರಿಚಯ ಮಾಡ್ತಿದ್ರು. ಬನ್ನಿ ಬ್ರೋ. ಎಲ್ಲಿ ನಿಮ್ ಫ್ಯಾಮಿಲಿ ಬಂದಿಲ್ವಾ? ನಮ್ಮ ಫ್ಯಾಮಿಲಿ. ಹಾಯ್ ಆಂಟಿ. ಹಾಯ್. ಇದು ನಮ್ಮ ಅಮ್ಮ ಅಂತ, ನೇತ್ರ. ನಮ್ಮಮ್ಮ ನೇತ್ರ ಅಂತ.
ಹಾಯ್ Super, you? ಅಂಡ್ ಇದು ನಮ್ಮ ಹೇಗಿದ್ಯಪ್ಪ ಚೆನ್ನಾಗಿದ್ದೀನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹಾಯ್ ಮನಿ ಹೋಗೋಣ ರೌಂಡ್ ಬರಲ್ಲ ಅಂತ ಬರ್ತೀನಿ ಅಂದ್ರು. ಅವ್ರೊಬ್ಬರೇ ಆಯ್ತು ಅವತ್ತು ಲೇಟ್ ಹೆಂಗ್ ಗೊತ್ತಾ ಇವತ್ತು ಸಮೀರ್ ಪ್ರೇಮ್ ಅಂತ ಮಾಡಿದ್ದಾರೆ ಅವ್ರ ಮನೆ ಪಕ್ಕದಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನೇನ್ ಮಾಡ್ಕೊಳ್ಳಿ ಅಲ್ಲ ನೀವೇ ಮಾಡ್ಬಿಟ್ಟಿದ್ದೀರಾ ಪಕ್ಕದಲ್ಲೇನೆ ಯಾಕಂದ್ರೆ ನಿಮ್ಗೆ ಲೇಟ್ ಆಗ್ಬಾರ್ದು ಬರೋದಕ್ಕೆ ಅಂತ. ಕರೆಕ್ಟ್ ಆದ್ರೂ ಲೇಟ್ ಆಗಿ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಆಂಟಿ ಎಲ್ಲ ಒಳಗಿದ್ದಾರೆ ಎಲ್ಲ ಒಳಗಿದ್ದಾರೆ. Let's go guys. Guys, finally let's go guys. Let's go. ನಮ್ಮವರೆಲ್ಲ ಎಲ್ಲಿದ್ದಾರೆ, ಫ್ಯಾಮಿಲಿ ಎಲ್ಲಿದ್ದಾರೆ? ಜಾಗದಲ್ಲಿ ಸ್ವಲ್ಪ ಕೂತ್ಕೊಂಡ್ಬಿಡೋಣ ಬನ್ನಿ. ಇನ್ನೂ ತುಂಬಾ ಪ್ಲಾನಿಂಗ್ ಇದೆ ಇಲ್ಲಿ, ಇನ್ನೂ ಈವೆಂಟ್ ನಡೀತಾ ಇದೆ. ರಿಂಗ್ ಎಕ್ಸ್ಚೇಂಜ್ ಆಗೋಯ್ತದೆ ನಾವು ಬರೋಷ್ಟರಲ್ಲಿ. ಇಟ್ಸ್ ಓಕೆ. ಇಲ್ಲಿ ನೋಡಿ ಅವನು ಹೆಂಗ್ ಕೂತಾವ್ ನೋಡಿ ಅವನು. ಇವನೇ ಅದಕ್ಕೆ ನಾವು ನೋಡಿದ ತಕ್ಷಣ ನಮ್ ಗ್ಯಾಂಗ್ ನಾಗ ಹೆಂಗ್ ಬಿಟ್ಟು ಓಡಿದಾನೆ ಅಂದ್ರೆ ನಾವು ಹುಡುಕ್ತಾ ಇದೀವಿ ನಮ್ ಜೊತೆ ಬನ್ನ ಇವನು ಏನಕ್ಕೆ ಹಿಂಗೆ ಕವರ್ ಇಟ್ಟಿದ್ದೀರಾ ನೀವು? ಮತ್ತೆ ನಾನು ಒಪ್ಲೇ ಇಲ್ಲ. ನೇಹ ಅವ್ರು ಬರ್ತಿದಾರೆ ಅನ್ನೋದಕ್ಕೆ ಬದುಕೊಂಡು ನಿಲ್ಕೊಂಡು ಹೋದೆ ಇದು ಮಾಡ್ಲೇಬೇಕು. ಎಂಗೇಜ್ಮೆಂಟ್ ಗೈಸ್ ಚಿಲ್ ಮಾಡೋಣ. ಗೈಸ್ ಫಸ್ಟ್ ಟೈಮ್ ಇನ್ ದ ಬ್ಲಾಗ್. ನೇ ಅವ್ರೆ ಪರಿಚಯ ಮಾಡಿಸ್ತೀನಿ ಬನ್ನಿ. ಮೂತವ್ರೇನು ನಿಮ್ ಬರ್ಡೇ ಜಾಸ್ತಿ ಲಾಸ್ಟ್ ನೋಡಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಬರ್ಡೇ ಬರ್ತೀರಾ? ಆಂಟಿ ಎಲ್ಲಿ ಪಾರ್ಟಿ? ಸೈಕ್ ಪಾರ್ಟಿ ಇದೆ. ಖಂಡಿತ ಮಾಡೋಣ. ಬನ್ನಿ ಸೈಟ್ ಇಲ್ಲ ಅಂದ್ರೆ ಲಂಚಿಗೆ ಸ್ಟಾರ್ಟ್ ಆಯ್ತು ನಮ್ಮ ಫ್ಯಾಮಿಲಿ. ಡಿನ್ನರ್ ಒಂದು ನೀವು ನೋಡ್ಕೊಳ್ಳಿ. ಡಿನ್ನರ್ ನಿಮ್ಮ ಮನೇಲಿ, ಲಂಚ್ ಇಲ್ಲಿ. ಇವತ್ತಿಂದ ಮುಗೀತು. ಮನೇಲಿ ಮಾಡಿದ್ರೆ ನೀವು ತಿನ್ನಲ್ಲ, ಯಾಕೆಂದ್ರೆ ನಾನ್ ತಿಂತೀನಿ. ಮನೇಲ ಪಾರ್ಟಿ, ಮನೇಲೆ ಪಾರ್ಟಿ ಬರಲ್ಲ. ಆಚೆ ಎಲ್ಲಾದ್ರೂ ಪಾರ್ಟಿ ಮಾಡ್ತಿರೋದು. ಬ್ಲಾಕ್ ಕಲರ್ ಹಾಕೊಂಡು ಬಂದ್ಬಿಟ್ಟಿದೀನಿ. ಸರಿ ಸೆಕೆ ಹೊಡಿತಾ ಇದೆ. ಗೈಸ್ ನಮ್ಮ ಅಕ್ಕ ಹೆಂಗ್ ಮಿಂಚ್ತಾವಳು ಇಲ್ಲಿ ನೋಡ್ರ ಗುಪ್ತಾ ಹೆಂಗ್ ಮಿಂಚ್ತಾವಳು ನೋಡಿ. ಸೋನು ನೀನು ಅಲ್ಲಿ ಮುಂದೆ ನಿಲ್ಬೇಕಲ್ಲ, ಪನ್ನೀರ್ ಹಾಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲ ಇಲ್ಲೇ ಹಿಂಗೆ ನಮ್ಮ ಮದ್ವೆ ಹೆಂಗಿರ್ತಾರಿ ಅಕ್ಕ. ಇನ್ನು ಒಂದ್ ಸ್ವಲ್ಪ ನಮ್ಗೆ ಕರ್ಕೊಂಡೋಗಿ ನಿಮ್ ಸೆಲೆಕ್ಷನ್ ಮಾಡ್ಬೇಕು ಅಕ್ಕ. ನಂದೇ ಇದಕ್ಕಿಂತ ಸಿಂಪಲ್ ಆಗಿದೆ ಅಕ್ಕ ಅಂತ ಹೇಳ್ಬೇಕು. ಆಮೇಲೆ ನಾನು ಇದು ಅವರೇ ಸೆಲೆಕ್ಟ್ ಮಾಡಿದ್ದು, ಬ್ರೈಡೇ ನಮಗೆ ಸೆಲೆಕ್ಟ್ ಮಾಡಿ ಇದನ್ನೇ ವೇರ್ ಮಾಡಿ ಅಂತ. ಚೆನ್ನಾಗಿದೆ. ನನ್ ಬ್ಲೌಸ್ ತುಂಬಾ ಇಷ್ಟ ಆಯ್ತು. ನೋಡಿ ಗೈಸ್ ಸಂಜೆ ಅವ್ರು ಮಿಂಚ್ತಾ ಇದಾರೆ. ಏನ್ ಕಮ್ಮಿ ತೋರ್ಸು ಒಂದೊಂದೇ ಸಂಜೆ. ಬರ್ತೆ ಎಷ್ಟು ಇವತ್ತು ಸಂಜೆ ಅವ್ರು? Can you please tell your outfit what? ಅರೌಂಡ್ 30 ಅಲ್ಲ ಅರೌಂಡ್ 1 lakh ಇರ್ಬೋದು. ಒಂದೊಂದೇ ಹೇಳ್ಬೇಕು ಕಣೋ, ಒಂದೊಂದೇ ಹೇಳ. ಸರ್ your outfit what? ಔಟ್ಫಿಟ್ ವರ್ತ್ ಶರ್ಟ್ ಎಷ್ಟು? ಐಡಿಯಾ ಇಲ್ಲ. ಶರ್ಟ್ ಪಂಚೆ ಎಷ್ಟು ಇರ್ಬೋದು ಅದು. ಅಲ್ಲ ಶರ್ಟ್ ಪಂಚೆ ಎಷ್ಟು? ಅಲ್ಲ ನೆಕ್ಸ್ಟ್ ನೆಕ್ಸ್ಟ್ ಆಯ್ತು 4000 ಔಟ್ಫಿಟ್. Sir watch, bracelet, chain, that is main sir. ಅದು ತುಂಬಾ ಇದು ಇದೆಯಲ್ಲ ಕಾಸ್ಟ್ಲಿ ಇದೆ. ರಿಂಗ್ ಬಂದು ಒಂದು 35 ಇದೆ. ವಾಚ್ 23 ಇದೆ. ಚೈನ್ ಒಂದು 72 ಇದೆ. ಆಯ್ತಲ್ಲ. Sir what do you do for your living sir? ಲಿವಿಂಗ್ ಊಟ ಮಾಡ್ತೀನಿ. ಅಲ್ಲ ಬ್ರ್ಯಾಂಡ್ ಯಾವುದು ಹಾಕಿರೋದು? ಅದಲ್ಲ ನೀವ್ ಹಾಕಿರೋ ಬ್ರ್ಯಾಂಡ್ ಯಾವುದು? ಕೆಲ್ವಿನ್ ಕ್ಲೀನ್. ತಗಸ್ಬಿಡ್ತೀನಿ ಕೆಲ್ವಿನ್ ಕ್ಲೈನ್ ಅಂತ ಸುಳ್ಳು. ಕೆಲ್ವಿನ್ ಕ್ಲೈನ್ ಎಲ್ಲ ಏನೋ ನಾನು ಯಾವ್ದೋ ಸ್ಯಾರಿ ಚಾಯ್ಸ್ ಮಾಡಿ ಯಾವ್ದೋ ಹಾಕೊಂಡು ಕೊನೆಗೆ ಇದಾಕ್ಸಿದಾಳೆ.
ಚೆನ್ನಾಗಿದೆ. ಯಾಕೆ ಚೇಂಜ್ ಮಾಡಿದ್ರೆ? ವರ್ಕ್ ಸೈಡ್ ನೋಡಿದೆ ಬ್ಲೂ ಕಲರ್ ಬೇಡ ಅಂತೇಳಿ ಇದಾಕ್ಸು. ನೀವು ನೆನ್ನೆ ಹೇಳಿದ್ರಲ್ಲ ಬ್ಲೂ ಹಾಕ್ತೀವಿ. ಬಳೆ ಗಿಳೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕೆಲಸ ಹಿಂಗೆ ಅನ್ನೋದಷ್ಟೇ. ನನ್ನ ಹೆಸರು ಏನು ಹೇಳಿ ಕುಶನ್? ಸಮೀರ್ ಮಾಮ. ಇವ್ರು ಯಾರು? ಇವ್ರು ಯಾರು? ಆಂಟಿ ಇವತ್ತು ಪೊಲಿಟಿಷಿಯನ್ ಆಗ್ಬಿಟ್ಟಿದ್ವಿ ಅಂತವ್ರೆ. ನೆಯ್ಯ ಇವ್ರು ಯಾರು? ಬೇಬಿನಾ? ಬೇಬಿ. ಹಾಯ್ ಬ್ರೋ. ಬ್ರದರ್ ಹಾಯ್. ಹಾಯ್ ಬ್ರೋ ಹಾಯ್. ಕಾಂಟ್ರವರ್ಸಿ ಮಾಡ್ಲಿಕ್ಕ ಹಾಯ್ ಬ್ರೋ. ಅಯ್ಯೋ ಬನ್ನಿ ಕೂತ್ಕೊಳ್ಳಿ ಬನ್ನಿ. ಇಬ್ರು ಜೋಡಿಗಳು ಒಟ್ಟಿಗಿದ್ದೀರಾ? 10 ಮಿಲಿಯನ್ ಫ್ರೇಮ್ ಅಂತ ಹೇಳ್ತಿದ್ದೆ, ಅದೇ ಈಗ ಒಂದು 50 ಮಿಲಿಯನ್ ಬಂತು. 50 ಮಿಲಿಯನ್ ಬಂದ್ರಿ. ಕಂಗ್ರಾಚುಲೇಷನ್ ಫಾರ್ ಒನ್ ನೇಮ್ ಕಂಗ್ರಾಚುಲೇಷನ್. ಹಲೋ ಇನ್ನೂ ಜನ ಇದ್ದಾರೆ ಅನ್ಸುತ್ತಲ್ಲ. ಗೈಸ್ ಬನ್ನಿ ಈಗ ಹೋಗಿ ಬೊಕ್ಕೆ ಕೊಟ್ಟು ವಿಶ್ ಮಾಡಿ ಬರಂ. ನೀವು ನಾವು ಬರ್ತೀವಿ ಒಂದ್ ಸ್ವಲ್ಪ. ಹಾಯ್ ಚೆನ್ನಾಗಿದೆ. ಸ್ಯಾರಿಗಳ ಬಗ್ಗೆ ಮಾತಾಡ್ತಿದ್ದೆ, ನಾನು ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೀನಿ. ಕೆಲಸ ಮಾಡ್ತೇನೆ ನಾನು. ಗೈಸ್ ನನ್ಬಿಟ್ಟಂತೂ ಬರಲ್ಲ. ನಮಗ್ ಖುಷಿನೇ ಅದಕ್ಕೆ ನಮಗ್ ಖುಷಿನೇ. ಅವನು ಇಡೀ ದಿನ ಟೈಮ್ ಕೊಡ್ದೆ, ಇವತ್ತಾರು ಟೈಮ್ ಕೊಡ್ಲಿ ಅಂತ ನಮ್ಗೆ ಖುಷಿನೇ. ಇವತ್ತು ಟೈಮ್ ಕೊಡ್ತಾರೆ. ನಿಮ್ ಪಕ್ಕದಲ್ಲಿ ಇದ್ದಾನಲ್ಲ ಅದು ನನಗೆ ಖುಷಿ. ಇಡೀ ದಿನ ಟೈಮ್ ಕೊಡಲ್ಲ, ಕೆಲ್ಸ. ಅಯ್ಯೋ ವೆರಿ ಬ್ಯಾಡ್ ಹಿಂಗೆಲ್ಲ ಮಾಡುವ. ಅದಕ್ಕೆ ಹಿಂಗೆಲ್ಲ ಮಾಡ್ತಾರಾ? 10:11 ಗಂಟೆ ಆದ್ರೂ ಟೈಮ್. ಸ್ವಲ್ಪ ಟೈಮ್ ಕೇಳ್ಬೇಕು ಅವನಿಗೆ. ನೀವು ಆಕ್ಚುಲಿ ಮಿಸ್ಟೇಕ್ ಯಾರ್ದು ಗೊತ್ತಾ? ನೇಹ ಅದು. ಅಯ್ಯಯ್ಯೋ ಅಲ್ಲ ಇನ್ನೊಂದು ಏನ್ ಗೊತ್ತಾ, ಹೆಸರು ಹೇಳಿ ಶಶಾಂಕ್ ಹೋಗೋ ಮನೆಗೆ ಬೇಗ ಅಂದ್ರೆ ಬಿಡಿ 10 ಗಂಟೆ ಮೇಲೆ ನೇಹಾದ್ ಮಿಸ್ಟೇಕ್. ಅವ್ರು ಫೋನ್ ಮಾಡಿ ಅದ್ ಬಿಡಿ, ಇದ್ ಕೇಳಿ ಕೇಳಿದ್ದು ಅದು ಬಿಡಿ ಇದ್ ಕೇಳಿ. ಹೋಗ ಮನೆಗೆ ಹೋಗಿ ಆಂಟಿ. ಮನೇಲೆ ಇರ್ತಾಳೆ ನೋಡ. ನಾನು ಗಾಡಿ ನಡ್ಕೊಂಡ್ ಬರ್ತಾನೆ ಒಂದ್ಸರಿ. ಯಾಕೆ ಮಗ ನಡ್ಕೊಂಡ್ ಬಂದಿದ್ದೆ, ಗಾಡಿ ಯಾಕೆ ಬಂದಿನ ಮೆತ್ತಗ್ ಬರ್ಬೋದು. ಈ ತರ ಇನ್ನೂ ಇದೆ ಊಟ ಕೊಡ್ತೀನಿ ಪಾರ್ಟಿ ಅಂತ. ಏನಕ್ಕೆ ನಾನು ಹೆಂಡತಿ ಅಡಿಗೆ ಮಾಡಿಲ್ಲಪ್ಪ, ನಿಮ್ದೇ ಇವತ್ತು ಹೋಟೆಲ್ ತಿಂತೀನಿ ಅನ್ನೋ ತಿಂದೈತೆ. ನಮ್ಗೆಲ್ಲ ಪಾರ್ಟಿ ಕೊಡ್ತಿದ್ದೇನೆ. ಅಲ್ಲ ನೀವು ಇಷ್ಟು ಆದ್ರೂ ನೀವು ಇನ್ನೂ ಅವ್ನಿಗೆ ಬೊಕ್ಕೆಲ್ ಹೊಡೆದಿಲ್ವಲ್ಲ. ಅಲ್ಲ ಇದ್ರಲ್ಲಿ ಚುಚ್ಚಿಲ್ವಲ್ಲ. ಇನ್ನು ಬೊಕ್ಕೆಲ್ ಹೊಡೆದಿಲ್ವಲ್ಲ ನೀವು. ಅಲ್ಲ ಎತ್ತುತ್ತಿದ್ದೀರಾ, ಯಾಕೆ ಇಳಿಸ್ತಾ ಇದ್ದೀರಾ? ಎತ್ತಿ ಫೋನ್ ಮಾಡಿ ಯಾವಾಗಲೂ ಸ್ವಲ್ಪ ತಲೆ ತಿನ್ನಿ. ನಿಮಗೆ ಶೂಟಿಂಗ್ ಅಂತ ಹೇಳೋದಲ್ಲ. ನಾನ್ ಫೋನ್ ಮಾಡಿದಾಗ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲ 10 ಗಂಟೆ ಮೇಲೆಲ್ಲ ಪ್ಲೀಸ್ ಸ್ವಲ್ಪ ಬಿಸಿ ಆಗಿ ಇಟ್ಕೊಳ್ಳಿ. ಅಲ್ಲ ನಾನ್ ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಇರಿ ನಾನ್ ಶಶಾಂಕ್ ಹತ್ರ ಮಾತಾಡ್ಬೇಕಂತೆ, ಅವ್ರು ಯಾಕೋ ಬೇಜಾರಲ್ಲಿ ಇದಾರಂತೆ. ಹಂಗೆ ಹೇಳ್ತಾರೆ, ಶಶಾಂಕ್ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳಿ. ಶಶಾಂಕ್ ನನಗೆ ನಾನೇನು ಬಕ್ರ ಇವತ್ತು ಒಳ್ಳೆ ಹಿಡಿದ್ರಿ ಗೊತ್ತಾ? ಪ್ರೌಡ್ ಆಫ್ ಯು. ಏನ್ ಕೊಟ್ರು ಕಮ್ ಬ್ಯಾಕ್. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, 10 ಗಂಟೆ ಮೇಲೆ ಸ್ವಿಚ್ ಆಫ್ ಶಶಾಂಕ್ ಫೋನ್. ಓಕೆ, ಮನೆಗೆ ಬರ್ತೀನಿ. ವಾಕ್ ಹೋಗೋಣ ಮಗ. ಅದು ಬೆಸ್ಟ್. ಅದಕ್ಕೆ ನಮ್ಮ ಅರ್ಜೆಂಟ್ ಅಲ್ಲವ್ರೆ. ಊಟ ಹಸ್ವಾಗ್ಬಿಟ್ಟಿದೆ ಅನ್ಸುತ್ತೆ ಅಮ್ಮಂಗೆ. ಊಟಕ್ಕೆ ಹೋಗೋಣ ಅಂತ. ಬನ್ನಿ ಊಟಕ್ಕೆ ಹೋಗೋಣ, ನನಗೂ ಹಸ್ವಾಗ್ತಿದೆ. ಹೇರ್ ಸ್ಟೈಲ್ ಬ್ರೋ, ಅದು ತೆಂಗಿನ ಎಣ್ಣೆ ಹಾಕಿ ಆಂಟಿ ಏಜಿಂಗ್ ಆಗ್ತಿದೆ. ತೆಂಗಿನ ಎಣ್ಣೆ ಹಾಕಿ ಬೆಳೆಸಿರೋದಪ್ಪ ಚಿಕ್ಕ ವಯಸ್ಸಿಂದ. ಏನೇನೆ ರೂಟ್ಸ್ ಕೊಕೊನಟ್ ಆಯಿಲ್ ಹಾಕಿ ಬೆಳೆಸಿರೋದು. ನಿಮ್ದು ಗೊತ್ತು ಚಂದ ಇದೆ. ನಿಮ್ದು ಹೆಂಗೆ ಎಷ್ಟು ಚಂದ ಇದೆ. ಇದಕ್ಕೆಲ್ಲ ಕಾರಣ ಶ್ರವಣ್ ಅವರು. ಒಳ್ಳೆ PR ನೋಡಿ ನಿಮ್ಗೆ.
ಕಟ್ ಮಾಡಾಕ್ಸ್ತಾರೆ ಇವ್ರು 7 ಟೀಮ್ ಅವ್ರು ಕಟ್ ಮಾಡಾಕ್ಸ್ತಾರೆ. ನಮ್ಮ ಅಪ್ಪ ಕೂದಲು ರಿಯಲ್ ಅಲ್ಲ ಅಂತ ಹೇಳ್ತಾರೆ ಇವರು. ಬ್ರೋ ಈ ತರ ನೀವು ಸ್ಟೇಟ್ಮೆಂಟ್ ಕೊಡೋ ತಪ್ಪು ಬ್ರೋ. ಅಂಕಲ್ ನೋಡಿ ಸ್ಪೈಕ್ಸ್ ಮಾಡ್ಕೊಂಡ್ರು. ಶ್ರವಣ್ ಅವರ ಡಯಟ್ ಇಂದ ನಮ್ಮ ಅಪ್ಪ ಕೂದಲು ಇಷ್ಟು ಉದ್ದ ಆಗಿರೋದು. ಬನ್ನಿ ಅಂದ್ರೆ ಶ್ರವಣ್ ಅವ್ರ ಡಯಟ್ ಎಷ್ಟು ಚೆನ್ನಾಗಿದೆ ಯೋಚನೆ ಮಾಡಿ. ಆಲ್ರೆಡಿ ಬಂದಿದೆ ರೀಲ್ ಅಯ್ಯೋ ರೀಲ್ ಅಪ್ಲೋಡ್ ಆಯ್ತಾ? ಸರಿಯಾಗಿ ಬಂದಿರಿ 2 ನಿಮಿಷ. ಗಾಯ್ಸ್ ಟೈಮ್ ಫಾರ್ ಲಂಚ್, ಲೆಟ್ಸ್ ಗೋ ಲಂಚ್ ಟೈಮ್. ನೇ ಅವ್ರು ಇವತ್ತು ಫುಲ್ ಬ್ಯಾಟಿಂಗ್ ಮಾಡೋದಿದ್ದಾರೆ. ಇಲ್ಲಪ್ಪ 100 ಗ್ರಾಮ್ಸ್ ರೈಸ್, ಪಲ್ಯ ಮತ್ತೆ ಪ್ರೋಟೀನ್ಗೆ ಯಾವ್ದಾದ್ರು ಪಲ್ಯ ಅಂಡ್ ಮೊಸರು ಪ್ರೋಬಯೋಟಿಕ್. ಅಲ್ಲ ಲಂಚಲ್ಲಿರೋದು ಗೊತ್ತಿಲ್ಲ ರೀ, ನಾವೇ ಹೋಗ್ತಾ ಇದೀವಿ ಸುಮ್ಮನೆ. ಲಂಚಲ್ಲಿರೋದು ಎರಡೆರಡು ಗಿಫ್ಟು ಅಲ್ಲೇ ವಿಲ್ಲ ಇದೆ, ಸ್ಟೇ ಮಾಡ್ಬೇಕು ಅಲ್ಲೇ. ನೀವು ಒಬ್ಬರೇ ಬರ್ತೀರಾ? ನಿಮ್ಮ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬರ್ತೀರಾ? ಗರ್ಲ್ ಫ್ರೆಂಡ್ಸಾ? ಹೆಂಡತಿ ಜೊತೆ ಬರೋದು ಅಷ್ಟೇ ಮದುವೆ ಆಗ್ತೀರಾ? ಅಂದ್ರೆ ಗರ್ಲ್ ಫ್ರೆಂಡ್ ಅನ್ನೆಲ್ಲ ಕರ್ಕೊಂಡು ಬರೋದು. ಮತ್ತೆ ಫಿಕ್ಸ್ ಆಗ್ಬೇಕಲ್ಲ ಹುಡುಗಿ ಮದುವೆ ಅಂದ್ರೆ. ರೇ 20 ಜನರ ಹತ್ರ ಮಾತಾಡ್ತಿದ್ದೀರಾ, ಅದ್ರಲ್ಲಿ ಒಬ್ಬರನ್ನ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಫೋನ್ ಕೊಡಿ, ಆಯ್ತು ಫೋನ್ ಕೊಡಿ, ತೆಗಿರಿ ಪಾಸ್ವರ್ಡ್ ತೆಗಿರಿ. 4 ಫೋನ್ ಇದೆ ಇನ್ಸ್ಟಾ. ಇರಲಿಲ್ಲ, ಇದೇ ಫೋನ್. ಗೈಸ್ ಈಗ ಒಬ್ಬೊಬ್ರು ಹೆಸರು ಹೊತ್ಕೊಂಡು ಹೋಗ್ತೀನಿ ರೀ. ಶ್ರವಣ್ ಬ್ರೋ ಫೋನಲ್ಲಿ ಎಷ್ಟು ಜನ ಹುಡುಗಿರದು ನಂಬರ್ ಇದೆ ಬನ್ನಿ. ಈಗ ಫಸ್ಟ್ ಒನ್ ಸ್ಕ್ರಿಪ್ಟ್, ಸೆಕೆಂಡ್ ಒನ್ ಏನು ಸಲೂನ್. ಎಲ್ಲ ಡಿಲೀಟ್ ಮಾಡ್ಕೊಂಡ್ ಬಂದಿದ್ದಾರೆ. ಕಳುವ ಬನ್ನಿ, ಪ್ರೆಡಿಕ್ಟ್ ಮಾಡ್ಬಿಟ್ಟಿದ್ದಾರೆ ಸಿಕ್ಕಾಕೋತೀನಿ ಇವತ್ತು ಅಂತ. ಎಲ್ಲ ಡಿಲೀಟ್ ಮಾಡ್ಕೊಂಡ್ ಬಂದವ್ರೆ. ಕುಶಾನಿ ವ್ಲಾಗ್ ಮಾಡ್ತೀನಿ, ನೀನು ವ್ಲಾಗ್. ಅವಳು ಆಕ್ಟ್ರೆಸ್ ಆಗ್ತಾಳೆ. ಹೌದಾ, ಆಕ್ಟ್ರೆಸ್ ಆಗಲ್ವಾ? ಜಾನ್ ಫಸ್ಟ್ ತುಂಬಾ ಜಾಸ್ತಿ. ಹೌದಾ, ಇದೇನು ಸಂಖ್ಯೆ ಇಲ್ವಲ್ಲ ಹುಡುಗಿರಿಗೆ ಮಗ. ನೀನ್ ಹೋಗ್ಬೋದು, ನಾನ್ ಹಂಗ ಹೋಗಲ್ಲ ಮಗ. ನಾನು ಹೋಗಿಲ್ಲ. 1 ನಿಮಿಷ ಕೈ ಬಿಡ್ಬೋದು ಅನ್ಸುತ್ತಪ್ಪ. ಅಪ್ಪ ನೀವರೇ ಬನ್ನಿ, ಕೈ ಹಿಡ್ಕೋಬೇಕಿಲ್ಲ 1 ನಿಮಿಷ. ನೀವರೇ ಎಲ್ಲಿದ್ದೀರಾ? ಬನ್ನಿ ಕೈ ಹಿಡ್ಕೊಳ್ಳಿ ಬನ್ನಿ. ಸೀನಿಯರ್ ನೋಡಿ ತಿಳ್ಕೊಂತಾರೆ ಅವರು. ಅಲ್ಲ ಅವ್ರು ಹಿಡ್ಕೊಂಡಿದಾರಲ್ಲ ಅದಕ್ಕೆ. ಅಲ್ಲ ಮಾತಾಡ್ತಿದ್ರೆ ಹೇಳ್ಕೊಂಬಂದ್ರು, ಕೈ ಹಿಡ್ಕೊಬೇಕು. ಮಾತಾಡಿ. ಒಂದು ಹಲ್ದಿಗೊಂದು, ಸಂಗೀತ್ಗೊಂದು ಬೇಕೇ ಬೇಕು. ಹಲ್ದಿಗೊಂದು, ಹನಿಮೂನ್ಗೊಂದು. ನೀವು ರಿವ್ಯೂ ಕೊಟ್ಟಿದ್ದೀರಲ್ಲ. ಕಮ್ಮಿ ಅಂದ್ರೆ 2 ಕೋಟಿ ಎತ್ಕೊಂಡ್ಬಿಡಿ ಮದುವೆಗೋಸ್ಕರ ನಮ್ಗೆ. ಓಕೆನಾ? ಈಗ ಆಯ್ತು, ಗಿಫ್ಟ್ ಇದೆಯಾ ಇಲ್ವಾ? ಇದ್ದೇ ಬ್ರೋ, ಇಡೀ ಕರ್ನಾಟಕ ಕಾಯ್ತಿದೆ. ಶ್ರವಣ್ ಬ್ರೋ ಅಷ್ಟು ರಿಚ್ ಪರ್ಸನ್. ಸ್ಯಾಮ್ ಸಮೀರ್ಗೆ, ವರುಣ್ಗೆ ಎಷ್ಟು ಗಿಫ್ಟ್ ಏನ್ ಗಿಫ್ಟ್ ಕೊಡ್ಬೋದು? ನನ್ಗೆ ಯೋಚನೆ ಆಗ್ತಿದೆ ಬ್ರೋ. ನನ್ನ ಪ್ರಕಾರ ಸೇಮ್ ಕಾರ್ ಕೊಟ್ಬಿಡ್ಬೋದು ಅನ್ಸುತ್ತೆ. ಓಡೋಗ್ಬಿಡ್ತೀನಿ ನಾನು. ಕಲರ್ ಬೇರೆ ಇರ್ಬೋದು. ಬ್ರೋ ನಿಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೊಡ್ಬೋದು ಅನ್ಸುತ್ತೆ. ಇವ್ರು ಹೇಳಿದಾರೆ ನಾರ್ಮಲ್ ಪಾರ್ಟಿ ಎಲ್ಲ ಸಾಕಾಗಲ್ಲ ಅಂತ. ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ, Flight ಅಲ್ಲ? ನಾರ್ಮಲ್ ಪಾರ್ಟಿ ಇಲ್ಲ, ಪ್ರೈವೇಟ್ ಜೆಟ್ ಅಲ್ಲಿ ಎಲ್ಲರೂ ಕರ್ಕೊಂಡು ಹೋಗಿ ಮಾಲ್ಡೀವ್ಸ್ ಅಲ್ಲಿ ಇಳಿಸಿ. ನನ್ನನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ನಂಗೆ ಫಸ್ಟ್ ನಮ್ಮ ಅಂಬಾನಿ. ಬೆಂಗಳೂರು ಅಂಬಾನಿ ನೀವು. ಬೆಂಗಳೂರು ಶೇಕ್ ನೀವು. ತಥಾಸ್ತು. ಆದ್ರೆ ಬನ್ನಿ ಕೂರೋಣ, ಬನ್ನಿ, ಹಸುವಾಗ್ತಿದೆ. ನೋಡಿ ನಮ್ಮ ವರುಣ್ ಅವ್ರ ಅಮ್ಮ ಆಂಟಿ ಗುಣವನ್ನ ನೋಡ್ಕೋಬೇಕು, ಊಟ ಮಾಡಂಗಿಲ್ಲ. ಮಾಡ್ತೀರ ಆಂಟಿ? ಟೆನ್ಷನ್ ಆಗ್ಬಿಟ್ರ ಆಂಟಿ, ಊಟ ಮಾಡಂಗಿಲ್ಲ. ನಾನು ಮಾಡೋದೇ ಇಲ್ಲ ಅನ್ಕೊಂಡೆ. ಇಲ್ಲ ಗೊತ್ತಾಗಲ್ಲ. ನನಗೇನೋ ಕೊಡ್ತಿದ್ದಾರಂತೆ, ಬನ್ನಿ. ವಾಶ್ರೂಮ್ ಅಲ್ಲಿ ಬೇಡ, ವ್ಲಾಗ್ ಮಾಡಿ, ವಾಶ್ರೂಮ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗಾಯ್ಸ್ ಸ್ವಲ್ಪ ಮಿರರ್ ಗಲೀಜಿದೆ, ಬಟ್ ತುಂಬಾ ದಿನ ಆದ್ಮೇಲೆ ನಾವು ಸಿಕ್ಕಿದ್ವಿ ಒಂದು ಈವೆಂಟ್ ಅಲ್ಲಿ. ಅದನ್ನು ಅಲ್ಲ ಬ್ರೋ, ಕ್ರೇಜಿ ಇದೆ. ನೈಸ್ ಬ್ರೋ, ನೈಸ್ ಮೀಟಿಂಗ್ ಯು. ಹಾಳಾಗುತ್ತೆ. ಸ್ಯಾಮ್ ಸಮೀರ್ ಅಂತ ಒಂದು ಪ್ರೊಫೈಲ್ ತೆಗಿ ಕುಶಾನಿ. ಸ್ಯಾಮ್ ಸಮೀರ್ ಯೂಟ್ಯೂಬ್ ವಿಡಿಯೋ ತೆಗಿ, ಅದನ್ನ ನೋಡು ಕುಶಾನಿ. ಕುಶಾನಿ ಸ್ವಲ್ಪ ವ್ಯೂಸ್ ಕಮ್ಮಿ ಬರ್ತಿದೆ, ನೋಡು ಕುಶಾನಿ. ಈ ಕಡೆ ಬನ್ನಿ. ಖುಷಿ ಆಗ್ತಿದೆ, ನಮ್ಮೆಲ್ಲರದು ಒಟ್ಟಿಗೆ ಆಗ್ತಾ ಇದೆ. ನಿಮ್ದು ನಮ್ದು ಆಲ್ಮೋಸ್ಟ್ ಸೇಮ್ ಫೇಸ್ ಅಲ್ಲಿ ಹೋಗ್ತಾ ಇದೆ. ತುಂಬಾ ಮದ್ವೆಗಳಿದೆ. ತುಂಬಾ ಮದ್ವೆಗಳಿದ್ಯಾ? ಅಂದ್ರೆ ಲೈಕ್ ನಿಮ್ದು ನಂಗೆ ಗೊತ್ತು, ಹೇಳ. ನಮ್ದು ಆಗಿಲ್ಲ. ಫಿಕ್ಸ್ ಆಗಿಲ್ಲ. ಮದ್ವೆ ಡೇಟಿನ ಫಿಕ್ಸ್ ಆಗಿಲ್ಲ. ಎಂಗೇಜ್ಮೆಂಟ್ ಆಗಿದೆ, ಮದ್ವೆ ದಿನ ಆಗಿಲ್ಲ. ನಿಮ್ದಾಗಿದ್ಯಾ? ನಮ್ದು 2 ಆಗಿದೆ. 2 ಆಗೋಯ್ತಾ? ನೀವು ಫಾಸ್ಟ್ ಇದ್ದೀರಾ ಬ್ರೋ. ಬಟ್ ನಿಮ್ಗಿಂತ ಲೇಟ್. ಹೌದಾ? ಎಂಗೇಜ್ಮೆಂಟ್ ಸೇಮ್ ಅಲ್ಲ ನಮ್ದು ನಿಮ್ದು? ಗೈಸ್ ಎಂಗೇಜ್ಮೆಂಟ್ ನಮ್ದು ಅವ್ರದ್ದು ಸೇಮು. ಸೇಮ್ ಅಲ್ಲ, ಅವ್ರು ಆದ್ಮೇಲೆ
ಅದೇ ಸೇಮ್ ತಿಂಗಳು ಸೇಮ್ ಡೇಟ್ ಅಲ್ಲ. ಶ್ರವಣ್ ಬ್ರೋ ಸೇಮ್ ತಿಂಗಳಲ್ಲಿ ಇರೋದು. ಗಿಫ್ಟೆಡ್ ರೆಡಿ ಮಾಡ್ಕೊಡಿ. ಪ್ರೀ ಬುಕ್ ಮಾಡ್ರಿ. ರೇಂಜ್ ರೋವರ್ 2 ಪ್ರೀ ಬುಕ್ ಮಾಡಿ. ಹಂಗೆ ಬಂದೆ ಬಿಟ್ಟು ಬಂದಿದ್ಯಾ? ಇಲ್ಲ ಇಲ್ಲೇ ಕೂರೋಣ ಅಂತ ಬಂದೆ. ನೀವು ಊಟ ಕ್ಲೀನ್ ಮಾಡಕ್ಕಾಗ ಇಲ್ಲ ಇಲ್ಲೇ ಸ್ವಲ್ಪ ಈ ಕಡೆ ಒತ್ತು ಮಗ ನೀನು. ಅದಕ್ಕೆ ಇಲ್ಲೇ ಕೂರ್ತಾನಂತ ನೋಡಿ. ನೋಡೋದು ಓಕೆ ಅಂತ ಹೇಳ್ತಿಲ್ವಾ? ಆಯ್ತು. ಬೇಡ ಬೇಡ. ಅಂಕಲ್ ಊಟ ಮಾಡಲ್ಲ ಆಮೇಲೆ. ಅಂಕಲ್ ಊಟ ಮಾಡಲ್ಲ ಆಮೇಲೆ. ಅಂಕಲ್ ಊಟ ಮಾಡಿ ಹೋಗ್ತಾನೆ. ಇಂಪಾರ್ಟೆಂಟ್ ಅಂಕಲ್ ಊಟ ಮಾಡೋಕ್ಕಿಂತ ನಿನ್ನ ಪಾಪ ನೀನು ಕುತ್ಕೊಂಡು ಹೋಟೆಲ್ ಗ್ಯಾಸ್ ತುಂಬ್ತಾ ಇದೆ. ಗ್ಯಾಸ್ ಲಂಚ್ಗೆ ಟೈಮ್ ಟು ಟೈಮ್ ಊಟ ಮಾಡಿ. ಬ್ರೇಕ್ಫಾಸ್ಟ್ ಆಗಿಲ್ಲ ನೋಡಿ ಹೇಳಿ. ಬೆಳಗ್ಗೆಲ್ಲ ಮಾಡಿ ಬಂದ್ರೆ ಕೇಳಿ ತಿಂಡಿ ತಿಂದಿರ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ. ಹೌದು ವರ್ಷದಲ್ಲಿ 300 ದಿನ ಮಾತಾಡಲ್ಲ ನೀವು ಇವನ್ ಜೊತೆ. ಏನಾದ್ರು ಟ್ರೀಟ್ಮೆಂಟ್ ಮಾಡಲೇಬೇಕು ಅವನಿಗೆಲ್ಲ 300 ದಿನ ಮಾತಾಡಲ್ಲ. ನಿಜವಾಗ್ಲು ವೆರಿ ಬ್ಯಾಡ್. ಬೆಳಗ್ಗೆ ಎಲ್ಲ ಇದೆ ಮನೆ ಎಲ್ಲ ಮನೇಲಿ ನೀವು ಮಾಡೋದಕ್ಕೆ ಬೆಲೆ ಇಲ್ವಾ ಆಂಟಿ? ನೀವು ಮಾಡೋದಕ್ಕೆ ಬೆಲೆ ಇಲ್ವಾ ಆಂಟಿ? ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀಯಾ? ನೈಸ್ ಟ್ರೈ. ಪ್ಲೀಸ್ ಗೋ ಟ್ರೈ ದೇರ್ ಗೋ. ಬೆಳಿಗ್ಗೆ ತಿಂಡಿ ಮಾಡೋದು ಆಂಟಿ ಕಷ್ಟ ಅಲ್ಲ ತಿನ್ನಕ್ ಕಷ್ಟ ಅವನಿಗೆ. ಎಷ್ಟೊತ್ತಂಡಿ? ಒಂದು 5 ನಿಮಿಷ. ಶಶಾಂಕ್ ನೀನ್ ಬರ್ತೀಯಲ್ಲ ಮಾತಾಡೋಣ. 5 ನಿಮಿಷ ಅಲ್ಲ. ಮೇಹ ಅವ್ರು ಹೇಳ್ಬೇಕು. ಅಲ್ಲ ಚೇರ್ ಹಾಕೊಂಡ್ಬಿಡು ಮಗ. ಇಲ್ಲಿ ಕೂತ್ಕೊಂಡ್ಬಿಡು. ಬಾ ಬಾ. ಯಾಕೆ ಬಾಯ್ ಬಾಯ್. ಗೈಸ್ ಕರ್ನಾಟಕದ ಪ್ಲೇ ಬಾಯ್ಸ್. ಸಾರಿ ಸರ್ ಸೈಡ್ ಬನ್ರಿ ಗೈಸ್. ಕರ್ನಾಟಕದ ಪ್ಲೇ ಬಾಯ್ ರಾಜ ರಾಜ ರಾಜ. ಗೈಸ್ ಈಗ ನಮ್ಮ ಮನೆಗೆ ವರುಣ್ ಅವ್ರ ಫ್ಯಾಮಿಲಿ, ಶ್ರವಣ್ ಬ್ರೋ ಎಲ್ಲ ಬರ್ತಿದ್ದಾರೆ. ಬನ್ನಿ ಮನೆಗೆ ಹೋಗೋಣ. ಯಾರ್ದು ಬೇರೆ ನಮ್ಮ ಅಮ್ಮಗೆ ಯಾವ್ದೋ ಫೋನ್ ಸಿಕ್ಕಿದೆ. ಇಲ್ಲಿ ಯಾರ್ದು ಕೂತಿದ್ರಲ್ಲ ಸಿಕ್ತು. ಅಲ್ಲ ವಾಚ್ಮ್ಯಾನ್ ಕೊಟ್ಬಿಡಿ ಅಂತ. ವಾಚ್ಮ್ಯಾನ್ಗಲ್ಲ ಅಲ್ಲ, ಈವೆಂಟ್ ಅಲ್ಲಿ ಇರೋರು ಕೊಟ್ಬಿಡೋಣ. ಅದು ವಾಚ್ಮ್ಯಾನ್ ಹೇಳಕ್ಕಾಗಲ್ಲ. ಹೆಂಗೆ ಹುಡ್ಕೋದು ಈಗ? ಲಾಕ್ ಗೊತ್ತಿಲ್ಲ, ವಾಲ್ ಪೇಪರ್ ಹಾಕಿಲ್ಲ, ಯಾರ್ದೋ ಫೋನ್ ಸಿಕ್ಕಿದೆ. ಗೈಸ್ ಫೈನಲಿ ಇದೆಲ್ಲ ಲಂಚ್ ಎಲ್ಲ ಮುಗಿಸಿ, ಈವೆಂಟ್ ಎಲ್ಲ ಮುಗಿಸಿ ಈಗ ನಾವು ಮನೆಗೆ ಹೋಗ್ತಾ ಇದೀವಿ. ವರುಣ್ ಅವ್ರ ಫ್ಯಾಮಿಲಿ ಮತ್ತೆ ಶ್ರವಣ್ ಬ್ರೋ ಎಲ್ಲ ಬರ್ತಿದ್ದಾರೆ. ವರುಣ್ ಬ್ರೋ ಫ್ಯಾಮಿಲಿ ಮತ್ತೆ ಶ್ರವಣ್ ಬ್ರೋ ಎಲ್ಲ ಬರ್ತಿದ್ದಾರೆ. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ಫುಲ್ಲು ಇವತ್ತು ಮೀಟಪ್ ನಡೀತೆ ನೋಡಿ ನಮ್ಮ ಮನೇಲಿ ಎಲ್ಲ. How many days is that? 2 weeks, bro. 2 weeks in that. Yeah. Congratulations. I actually did. You both gifted us a land. Congratulations for gifting us a land. Guys, so ನಾವು ವಯನಾಡ್ ಹೋಗ್ತಿದ್ವಿ ನಾವು. ಗೈಸ್ ನಾವು This dialogue only. ಗೈಸ್ ನಾವು ವಯನಾಡ್ ಹೋಗ್ತಾ ಇದೀವಿ. ಏನಕ್ಕೆ ಅಂತ ವೆಯ್ಟ್ ಮಾಡಿ ನೋಡಿ. ನಂಗೆ ಟೆನ್ಷನ್ ಸತ್ಯ ಟೆನ್ಷನ್ ಆಗೋಯ್ತಾ ಇದೆ. ಸ್ಯಾಮ್ ಸಾವಿರ ಯೂಟ್ಯೂಬ್ ಇನ್ಕಮ್ ಎಷ್ಟು, ಶ್ರವಣ್ ಬ್ರೋ ಯೂಟ್ಯೂಬ್ ಎಷ್ಟು, ಈ ಯೂಟ್ಯೂಬರ್ದು ಇನ್ಕಮ್ ಎಷ್ಟು, ಇದೇ ವಿಡಿಯೋ. ನಂಗೆ ಟೆನ್ಷನ್ ಆಗಿ ನಿನ್ನೆ ಬೆಳಿಗ್ಗೆ ವಿಡಿಯೋ ಮಾಡಿಬಿಟ್ಟೆ. ಯಾಕ್ರಿ ಯಾಕೆ ಟೆನ್ಷನ್ ಮಾಡ್ತೀರಾ? ಯಾಕೆ ನೀವು ನನಗೆ ಕೇಳಿ ಶ್ರವಣ್ ಬ್ರೋ ಬಿಸ್ನೆಸ್ ಇನ್ಕಮ್ ಎಷ್ಟು ಅಂತ. ನಾನೊಂದು ರೀಲ್ ಹಾಕ್ಬೇಕು, ನನಗೆ ಆಸೆ. ಯಾರು ಕೇಳ್ತಲ್ಲ, ಈ ಸರಿ ಕಾಮೆಂಟ್ ಹಾಕಿ ನಾನು ಹಾಕ್ತೀನಿ. ನಾನು ಇನ್ಕಮ್ ಹೇಳಿಲ್ಲ. ಇಲ್ಲ ಹೇಳಿಲ್ಲ, ಅಲ್ಲ ನನಗೂ ಆತರ ಒಂದು ಕ್ವಶನ್ ಬರಲಿ ಅಂತ ಆಸೆ ಬ್ರೋ. ನಾನು ಹೇಳ್ತಿರೋದು ಆತರ ಕೇಳ್ತಾರೆ ಜನ ಅಂತ. ಟೆನ್ಷನ್ ನಮ್ಮ ಕೆಲಸದಲ್ಲೇ ನಾವು ಬಿಸಿ ಇರಬೇಕು ಅಂತ. ಬಟ್ ಸ್ಟಿಲ್ ಪೀಪಲ್ ಆರ್ ಕ್ಯೂರಿಯಸ್ ಬ್ರೋ, ದಟ್ ಇಸ್ ನಾರ್ಮಲ್. ಗೈಸ್ ಫಸ್ಟ್ ಟೈಮ್ ವರುಣ್ ಬ್ರೋ ಅವ್ರ ಫ್ಯಾಮಿಲಿ ನಮ್ಮ ಮನೆಗೆ ಬರ್ತಾರೆ. ಪ್ರಾಪರ್ ವೆಲ್ಕಮ್. ನೀವೇ ಫಸ್ಟ್ ಅಪ್ಪ ಇಲ್ಲಿ, ನಾವೀಗ ಬಂದಿರೋರು. ಇದು ಸೇಲ್ಸ್ ಸೆಕೆಂಡ್ ಸೇಲ್ಸ್. ಯಾವ್ದು ಬೇಕು ಹೇಳಿ.
ಯಾವ್ದು ಬೇಕು ಕಮ್ಮಿಗೆ ಕೊಡ್ತೀವಿ. ಮರ್ಸಿಡೀಸ್ ಎಲ್ಲಿಗಿದೆ? ವೆಲ್ಕಮ್ 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 ಹೋಮ್. ಥ್ಯಾಂಕ್ ಯು ವೆಲ್ಕಮ್ ಫಸ್ಟ್ ಟೈಮ್ ನೋಡ್ತಾರೆ. ಓ ನಂದು ಕಿಶೋರ್ ಬ್ರೋ. ಓ ಫ್ರೆಂಡ್ಸ್ ಆಗ್ಬಿಟ್ರಾ? ನಾವು ಯಾವಾಗ ದುಶ್ಮನ್ ಆಗಿದ್ದೀವಿ? ಬಿರಿಯಾನಿ ಮಾಡಿಸ್ತಾ ಸ್ವಲ್ಪ ಸ್ವಲ್ಪ ಈಗಷ್ಟೇ ತಿಂದು ಬಂದಿರೋದು ಅವ್ರು. ಬಿರಿಯಾನಿ ಆಂಟಿ ನಾಟ್ ಆಂಟಿ ಬಿರಿಯಾನಿ ಹಾ ಓಕೆ ಡನ್ ಇದ್ರೆ ಇವಾಗಲ್ಲ ಸ್ವಲ್ಪ ಬಿರಿಯಾನಿ ಇವಾಗಲ್ಲ, ಸ್ವಲ್ಪ ರೈಸ್ ಒಂದು ಪೀಸು. ಇವಾಗ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸ್ವಲ್ಪ ರೈಸ್ ಒಂದು ಪೀಸ್ ಹಾಕೊಂಡ್ಬರ್ರಪ್ಪ ಆಂಟಿಗೆ. ಅಲ್ಲ ಒಂದ್ಸತಿ ಆದ್ರೂ ಟ್ರೈ ಮಾಡಿದ್ದೀರಾ ಅಂತ? ಒಂದ್ಸರಿ ತಿಂದಿಲ್ಲ ಆಂಟಿ? ಇವರು ಪ್ಯೂರ್ ವೆಜ್. ಅದೇ ಇವ್ರ ಫ್ಯಾಮಿಲಿ ಇವ್ರು ತಿಂದಿದ್ದಾರೆ. ಅಲ್ಲ ಒಂದ್ಸರಿ ನಮ್ಮ ಟ್ರೈ ಮಾಡಿದ್ರು ಚಿಕ್ಕ ವಯಸ್ಸಲ್ಲಿ. ಹೌದಾ? ಗೋಬಿ ಅನ್ಕೊಂಡು ತಿನ್ಬಿಡೋರು ಒಂದ್ಸಲಿ. ಮತ್ತೆ ಇನ್ನೇನಾದ್ರೂ ನಾನ್ ವೆಜಿಟೇರಿಯನ್ ನಾವು ಅಷ್ಟೇ ಮುಗೀತು. ಅದಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತ ಮಾಡಿದ್ರು ನಮ್ಮ ಮನೇಲಿ. ಪುಣ್ಯಾರ್ಜನೆ ಎಲ್ಲ ಮಾಡಿಸಿದ್ರ? ಹೌದಾ? ಗಂಜಲ ತಂದು ಹಾಕಿ ಹುಣಸೆಹಣ್ಣೆಲ್ಲ ಹಾಕಿ ನನಗೆ ತಿಕ್ಕಿ ಸ್ನಾನ ಮಾಡಿಸಿ ಏನೇನೋ ಮಾಡ್ಬಿಟ್ರು ಅದಕ್ಕೆ. ನಾವು ದಿನ ತಿಂದವ್ರು ನಮ್ ಕತೆ ಏನು ಬ್ರೋ? ಮುಗೀತು. ಪ್ರೋಟೀನ್ ಅಂತ ಚಿಕನ್ ಬ್ರೆಸ್ಟ್ ಅಂತ ದಿನಕ್ಕೆ 3 kg ತಿಂತಾರೆ. 3 kg ಎಲ್ಲಿ ಬ್ರೋ? ಎಷ್ಟು? 400 ಗ್ರಾಮ್ 300 ಗ್ರಾಮ್ ಅಲ್ಲ. ಎವ್ರಿ ಡೇ 1 ಚಿಕನ್ ಅಷ್ಟೇ. ಬ್ರೋ ನಮ್ಮ ಲೈಫಲ್ಲಿ ನಾವು ಎಷ್ಟು ಚಿಕನ್ ತಿಂದಿದೀವಿ ಅಂತ ನೀವು ಬಿಡಿ, ನೀವು ಕಮ್ಮಿ ತಿಂದಿರ್ತೀರಾ. ನಾವು ಯೋಚನೆ ಮಾಡಿ ಲೈಫಲ್ಲಿ ನಾವು ಎಷ್ಟು ಕೋಳಿಗಳು ತಿಂದಿದ್ದೀವಿ. ನಾನು ಮೊನ್ನೆ ಒಂದ್ ಕೇಳಿದೆ 1000 ಕೊಡಿ ತಿಂದ್ರು. 1000 ಇನ್ನೂ ಜಾಸ್ತಿ ಆಗಿರೋ ಬೇಡ ಬ್ರೋ. ಮತ್ತೆ ಕ್ರೂರಿಗಳು ಅಂತ ಕಮೆಂಟ್ ಆಗ್ತಿರ್ತಾರೆ. Because when you tell that number, they will think vegan ಅವರೆಲ್ಲ ಬಂದ್ಬಿಡ್ತಾರೆ ಕಮೆಂಟ್ ಅಲ್ಲಿ. ನಾನು ಮಧ್ಯದಲ್ಲಿ ವೀಗನ್ ಆಗಿದ್ದೆ. You didn't have dairy also. How long? ಫಾರ್ ಅ ಇಯರ್ ಆಲ್ಮೋಸ್ಟ್. ನೋಡಿ ನಮ್ಮ ಮನೆ ಹತ್ರ ಎಷ್ಟು ಗಾಡಿ ನಿಂತಿದೆ. 1 2 ಅಲ್ಲೊಂದು 3 ಇಲ್ಲಿ ನೋಡಿ ಗಾಡಿಗಳು. ಪಾಪ ನೇಹಾ ಹೆಸರು ನಯಾ ಅಂತೆ. ನಯ್ಯ ಕುಶಾನಿ ಇಟ್ಟಿರೋ ಹೆಸರು ನಯ್ಯ. ಗೋಮತಿ ಮಿಸ್ ಕೇಳ. ಗೋಮತಿ ಮಿಸ್ ನನಗೆ ಗೊತ್ತು, ಹೇಳ ಕಂಪ್ಲೇಂಟ್ ಮಾಡ್ಲಾ? ಹಾ ಹೂನಾ ಗೋಮತಿ ಮಿಸ್. ನೋಡಿ ಏನ್ ಈ ಸ್ಟೂಡೆಂಟ್ ನಿಮ್ದು ಈ ತರ ಮಾತೆ ಕೇಳಲ್ಲ ನೋಡಿ ಇಲ್ಲಿ. ಎಲ್ಲಿಂದ ಎಲ್ಲಿ ಜಾರ್ತಾನೋ ಎಲ್ಲಿ ಬೀಳ್ತಾನೋ. ಅವ್ನಿಗೆ ಬೆಟ್ಟ ಹತ್ತಂಗೆ ಬ್ರೋ, ನಿಮ್ ತರ ಬೆಟ್ಟ ಹತ್ತಿರೋದು ಅವ್ನು ವಿಡಿಯೋ ನೋಡಿ. ಗೈಸ್ ಒಂದು ಸ್ವಲ್ಪ ಚಾಕ್ಲೇಟ್ಸ್ ತರಿಸಿದ್ದೆ ಕೊಡಕ್ಕೆ. ಹೇಳು ನನ್ನ ಹೆಸರೇನು ಹೇಳು. ಒಂದ್ಸರಿ ಹೇಳು ಖುಷಿ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ, ನಿಜ ಕೊಡ್ತೀನಿ. ಹೇಳು ಏನು ನನ್ನ ಹೆಸರು? ಚವಣ. ನನ್ನ ಹೆಸರು ಚಾಕ್ಲೇಟ್ ಕೊಡೋಣ ಖುಷಾನಿ. ಸಮೀರ್ ಬನ್ನಿ ಖುಷಾನಿ ತಗೋ. ನನ್ನ ಹೆಸರೇನು ಹೇಳು ಮತ್ತೆ? ಸಮೀರ್ ಮಾಮನ. ನನ್ನ ಹೆಸರೇನು? ನನ್ನ ಹೆಸರೇನು? ಅವ್ರು ಕೊಡಲ್ಲ ಸುಮ್ಮನೆ ಹೇಳೋವರೆಗೂ ಹೇಳ್ತೀಯ ನೋಡು. ತಗೋ ನನ್ನ ಹೆಸರೇನು? ತಗೋ ಆಯ್ತು ತಗೋ. ಬೇಡ ಸ್ಕೂಲ್ದೇನು ಹಾ ಸ್ಕೂಲ್ದೇಳು ಹೇಳು. ಸ್ಕೂಲ್ದೇನು ಅಲ್ಲ ಸಮೀರ್ ಮಾಮಂಗ್ ಇಲ್ಲಿ ನೋಡಿ, ಇಲ್ಲಿ ನೋಡು, ಹೇಳು ಇಲ್ಲಿ ನೋಡು. ಡ್ಯಾನ್ಸ್ ಅದು ತಗೋ. ಆಯ್ತು ತಗೋ ಖುಷಾನಿ ತಗೋ. ಹೇಳ್ಬಿಡು ಫಸ್ಟ್ ಒಂದ್ಸರಿ. ನಮ್ಮಿಬ್ಬರದು ಹೇಳ್ಬೇಕು. ಹಾ ತಗೋ ಆಯ್ತು ತಗೋ. ಅಲ್ಲ ಹೇಳ್ಬಿಡು ಒಂದ್ಸರಿ ಹೇಳ್ಬಿಡು. ಗುಣವ್ ತಗೋ ಗುಣವ್. ಅಂದ್ರೆ ಮಕ್ಕಳಿಗೆ ಅವ್ರದೇ ಆದ ಭಾಷೆ ಹೇಳ್ಕೊಟ್ಟು ಬೇಗ ತಲೆಗೆ ಹೋಗುತ್ತೆ ಇವಾಗ ಬಿಡಿ. ಮಕ್ಕಳು ತುಂಬಾ ಆಕ್ಟಿವ್ ಆಗಿ ನೋಡ್ಕೋಬೇಕು. ಗೊತ್ತಿಲ್ಲ ಇನ್ನು ಚಾಕ್ಲೇಟ್. ತಗೋ ಆಯ್ತು ತಗೋ. ಜಂಪ್ ಮಾಡಿ ಜಂಪು. ಥ್ಯಾಂಕ್ ಯು. ನನ್ ಬ್ರೋ ಥ್ಯಾಂಕ್ಸ್ ಫಾರ್ ಕಮಿಂಗ್. ಸಿಗೋಣ. ಬಾಯ್ ಕುಶಾನಿ.
ಕುಶಾನಿ ಬಾಯ್ 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 ಕುಶಾನಿ ಬಾಯ್ ಬಾಯ್ ಕುಶಾನಿ ಬಾಯ್ 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 ಬಾಯ್. ಅಯ್ಯೋ ಮಳೆನೇ ಸ್ಟಾರ್ಟ್ ಆಗೋಯ್ತಲ್ಲ ಇಷ್ಟು ಜೋರಾಗಿ. ಅಯ್ಯೋ ಕುಶಾನಿ ಚಪ್ಪಲಿ ಕದ್ದವ್ ನೀವು ಚಂದ್ರ. ಕುಶಾನಿ ಚಪ್ಪಲಿ. ಸಾರಿ ಕುಶಾನಿ, ನಮ್ಮ ಹುಡುಗರು ಸ್ವಲ್ಪ ಅವಾಗ ಹಂಗೆ ಛತ್ರಿ ಇಟ್ಬಿಟ್ಟು ಹಿಂಗೆ ನಾನು ಪಾಸ್ ಮಾಡ್ತಾ ಇದ್ದೀನಿ ನೋಡಿ. ಮಳೆ ಬರ್ತದೆ. ನೆನಿಬಾರ್ದು ಅಂತ ನಂಬರ್ ನಂಬರ್ ಬಂದಿಲ್ಲ, ಇನ್ನು ಕುತ್ಕೊಳ್ಳಿ. ಗೈಸ್ ನಾನು ಮಳೇಲಿ ನೆನಿಬಾರ್ದು ಅಂತ ನೋಡಿ ಚೈತ್ರ ಅವ್ರನ್ನ, ನಮ್ಮ ಅಮ್ಮನ ಗುಣವನ್ನೆಲ್ಲ ಹಿಂಗೆ ಈಗ ಆಂಟಿನ ನಮ್ರತ ಅವ್ರನ್ನ ವರುಣ್ ಅವ್ರನ್ನ ನೆನೆಯಾಕ್ಬಿಟ್ಟೆ. ಇದೆಲ್ಲರೂ ಸೇಫ್ ಆಗಿ ಕಾರ್ ಚೈತ್ರ ಅವ್ರು ಎಲ್ಲಿತ್ತಿ ವಾಯ್ಸು ಟೆನ್ಷನ್ ಆಗೋಯ್ತು ನನಗೆ. ಬಾಯ್ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್ ಬ್ರೋ, ಹುಷಾರು, ಬಾಯ್. ಇರುವಾಗ ತೋಡಲ್ಲಿ ಚಂದ್ರನೇ ಗಡಿಯಾರ